Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಆರೋಪಿಸಿದವರ ವಿರುದ್ಧ ಮಾನನಷ್ಟ ಕೇಸ್ ದಾಖಲಿಸ್ತೀನಿ. ಕೆಆರ್ ನಗರ ಕಾಂಗ್ರೆಸ್ ಶಾಸಕ ಡಿ ರವಿಶಂಕರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಆರೋಪ ಮಾಡಿದಾರೋ ಅವರ ವಿರುದ್ಧ ಮಾನನಷ್ಟ ಕೇಸ್ ದಾಖಲಿಸ್ತೀನಿ. ಕೆಆರ್ ನಗರ ಕಾಂಗ್ರೆಸ್ ಶಾಸಕ ಡಿ ರವಿಶಂಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನನಗೂ ಕಿಡ್ನಾಪ್ ಪ್ರಕರಣಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನು ಆ ದಿನ ಕೆಆರ್ ನಗರದಲ್ಲಿ ಇರಲೇ ಇಲ್ಲ. ನನ್ನ ಹೆಸರನ್ನ ತಳುಕು ಹಾಕಿ ಕೆಲವರು ಆಪಾದಿಸ್ತಾ ಇದ್ದಾರೆ. ಆದ್ರೆ ನಾನು ಆ ದಿನ ಕೆಆರ್ ನಗರದಲ್ಲಿ ಇರಲೇ ಇಲ್ಲ. ನನಗೆ ಸಂತ್ರಸ್ತೆ ಆಗಲಿ ಅವರ ಮಗನಾಗಲಿ ನೇರ ಸಂಪರ್ಕ ಇಲ್ಲ. ನಾನು ದೂರವಾಣಿ ಹಾಗೂ ನೇರವಾಗಿ ಎಂದೂ ಕೂಡ ಭೇಟಿ ಆಗಿಲ್ಲ. ಅಪಪ್ರಚಾರ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಕೆಆರ್ ನಗರ ಕಾಂಗ್ರೆಸ್ ಶಾಸಕ ಡಿ ರವಿಶಂಕರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ. ಏನು ನಾನು ಟಿವಿ ಮೂಲಕವಾಗಿ ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. ಏನು 2ನೇ ತಾರೀಕು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಜೊತೆಗೆ ಈ ಒಂದು ಏನು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಲಿ ಅವರ ತಾಯಿ ಆಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರು ಅಲ್ಲ. ಅವ್ರನ್ನ ನಾನು ನೇರವಾಗಿ ಮಾತನಾಡೋದಾಗಲಿ ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ಮಾಡ್ತೇನೆ. ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ತಿಳಿಸ್ತಾ, ಜೊತೆಗೆ ನಾನು ಸಮಸ್ತ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ತಿಳಿಸೋದೇನೆಂದರೆ, ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಸಂಬಂಧ. ಮಾನನಷ್ಟ ಮೊಕದ್ದಮೆ ಹೂಡ್ಲಿ, ಅದನ್ನ ಎದುರಿಸ್ತೀನಿ ಅಂತ ಶಾಸಕ ರವಿಶಂಕರ್ ಹೇಳಿಕೆಗೆ ಲಿಂಗೇಶ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಷಡ್ಯಂತ್ರ ಅಂತ ಲಿಂಗೇಶ್ ಹೇಳಿದ್ದಾರೆ. ಶಾಸಕ ರವಿಶಂಕರ್ ಹುಡುಗನ ಮೇಲೆ ಪ್ರಭಾವ ಬೀರಿದ್ದಾರೆ. ಮೊದಲು ಕೊಟ್ಟ ದೂರಲ್ಲಿ ಶಿಕ್ಷೆ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ರೇವಣ್ಣರನ್ನ ಜೈಲಿಗೆ ಕಳುಹಿಸೋದಕ್ಕೆ ಈ ಕೇಸು ದಾಖಲು ಮಾಡಲಾಗಿದೆ. ಇದೂ ಸುಳ್ಳಾದ್ರೆ ಮತ್ತೊಂದು ದೂರನ್ನು ಕೂಡ ಕೊಡಿಸ್ತಾರೆ. ರವಿಶಂಕರ್ ವಿರುದ್ಧ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಈ ಆರೋಪವನ್ನ ಮಾಡಿದ್ದಾರೆ. ಡಿ ರವಿಶಂಕರ್ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರೋದು ಲಿಂಗೇಶ್. ಮಾನನಷ್ಟ ಮೊಕದ್ದಮೆ ಹೂಡ್ಲಿ, ಅದನ್ನು ಎದುರಿಸ್ತೀನಿ ಅಂತ ಲಿಂಗೇಶ್ ಹೇಳಿದ್ದಾರೆ. ಲಿಂಗೇಶ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಸರಿ, ಎಲ್ಲ ಪ್ರಕರಣ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. SIT ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿಲ್ಲ ಅಂತಕ್ಕಂಥ ನಿಮ್ಮ ಆರೋಪ ಇದೆ. ಏನು ಸರಿ? ನಾವು ಫಸ್ಟೇ ಜಿಲ್ಲೆಯಲ್ಲಿ ಮೊದಲಿಗರಾಗಿ SIT ಮಾಡಿದ್ದನ್ನು ಸ್ವಾಗತ ಮಾಡಿದ್ದು. ಕಾರಣ ಏನಂದರೆ, ಒಂದು ಲೈಂಗಿಕ ಹಗರಣ ನಡೆದಿದೆ. ಹಗರಣದಲ್ಲಿ ಯಾರೇ ತಪ್ಪಿಸಲಿ, ಇಂಥ ತಪ್ಪಿಸೋದು ಗೊತ್ತಿಲ್ಲದ ವಿಚಾರ. ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಯಾವುದೇ ಅಧಿಕಾರದಲ್ಲಿರಲಿ, ಯಾರು ಮಾಡ್ದನು, ಯಾರು ಅದನ್ನು ಮೊಬೈಲಿಂದ ಚಿತ್ರೀಕರಣ ಮಾಡ್ದನು, ಅದು ಯಾರು ಅಪ್ಲೋಡ್ ಮಾಡ್ಕೊಂಡನು, ಆಮೇಲೆ ಅದು ಪೆನ್ ಡ್ರೈವಲ್ಲಿ ಸೆಕ್ಯೂರ್ ಮಾಡ್ದಾನೆ ಯಾರು, ನಂತರ ಚುನಾವಣೆ ಟೈಮ್ನಲ್ಲಿ ಅದಕ್ಕೆ ಹಂಚಿದವರು ಎಲ್ಲರೂ ಸೇರ್ಕೊಂಡು, ಯಾಕೆಂತ ಚುನಾವಣೆ ಹಂಚಿದ ತಕ್ಷಣ ಬ್ಲರ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ನೇರವಾಗಿ ಮುಖನೇ ತೋರಿಸ್ತಕ್ಕಂಥ ಕೆಲಸ. ಎಲ್ಲರೂ
ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು, ತಪ್ಪಿಸ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಪಡಿಸೋರು ನಾವು ಮೊದಲಿದ್ದು, ಇವತ್ತು ಸಹ ಅದಕ್ಕೆ ಕಟಿಬದ್ಧರಾಗಿದ್ದೇವೆ. ಅದ್ರ ಎರಡು ಮಾತಿಲ್ಲ. KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ರೇವಣ್ಣ ಅವರು ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದಂಥ ಪ್ರಕರಣದಲ್ಲಿ ಅವರು A1 ಆರೋಪಿ ಇದ್ದಾರೆ. ಒಂದು ಕೇಸ್ ಕೊಟ್ಟ ತಕ್ಷಣ ಅವ್ರ ದೂರಿದೆ ಹೊರತು ಆರೋಪಿ ಅಲ್ಲ. ಆರೋಪಿ ಅಲ್ಲ ಅಂತ ಹೌದಾ ಅನ್ನೋದು ನಿರ್ಧಾರ ಮಾಡೋದು ತನಿಖಾ ಸಂಸ್ಥೆ ಮತ್ತು ಕೋರ್ಟು. ಯಾರೊಬ್ರಿಗೆ ಕೇಸ್ ಕೊಟ್ಟ ತಕ್ಷಣ ಅವ್ರಿಗೆ ಗೊತ್ತಿದೆಯಾ? ರೇವಣ್ಣರನ್ನ ಯಾರು ದೂರು ಕೊಟ್ಟಿದ್ದಾನೆ ಅವ್ರ ಮುಂದೆ ನಿಲ್ಲಿಸಿದ್ರು ಇವರೇ ರೇವಣ್ಣ ಅಂತ ಅವನಿಗೆ ಗೊತ್ತಿಲ್ಲ. ಸಂತ್ರಸ್ತೆ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಸಹ ರೇವಣ್ಣ ಹೆಸರನ್ನ ಆಕೆ ಮೆನ್ಷನ್ ಮಾಡಿಲ್ಲ. ರೇವಣ್ಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರೇವಣ್ಣಗೂ ಸಂಬಂಧಪಟ್ಟಿಲ್ಲ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಸುಮ್ಮನೆ ಹೋಗಿದ್ದೆ ಅಂತ ಅವ್ರು ಕೊಟ್ಟಿದ್ದಾರೆ. ಹಿಂದೆ ಅಂತಂದರೆ ನಮ್ಮ ವಿರೋಧ ಇವತ್ತು ರಾಜಕಾರಣವಾಗಿ ನಮ್ಮನ್ನು ಅಳಿಬೇಕು ಅಂತ ಯಾರು ಮಾಡ್ತಿರೋದು? ಇದೆಲ್ಲ ಕಾಂಗ್ರೆಸ್ನವ್ರ ಕುತಂತ್ರ. ಅಲ್ಲಿರ್ತಕ್ಕಂಥ ಶಾಸಕರು, ರವಿಶಂಕರ್ ಅವ್ರ ಶಾಸಕರು ಆ ಹುಡುಗ ಮೇಲೆ ಪ್ರಚೋದನೆ ಮಾಡಿ ಅವ್ರ ಮೇಲೆ ಪ್ರಭಾವ ಬೀರ್ಬಿಟ್ಟು ಇದು ಅವರ ಲೀಡರ್ಗಳನ್ನ ಮೆಸ್ಸಕ್ಕೆ, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರನ್ನ ಮೆಸ್ಸ ಉದ್ದೇಶಕ್ಕೋಸ್ಕರ ದುರುದ್ದೇಶ ಇಟ್ಕೊಂಡು ರೇವಣ್ಣನ ಈ ಮಟ್ಟಗಾರು ಸಹ, ಯಾಕೆಂದ್ರೆ ಮೊದಲೊಂದು ಕೇಸ್ ಕೊಟ್ಟು ಲೈಂಗಿಕ ದೌರ್ಜನ್ಯದ ಹೊಣೆನಷ್ಟುವುದು ಅದೇನು ಉರಲಿಲ್ಲ ಅಂತ ಗೊತ್ತಾಯಿತು. ಇದರಿಂದ ಯಾವುದೂ ಪನಿಷ್ಮೆಂಟ್ ಹಾಕಲ್ಲ. ರೇವಣ್ಣರಿಗೆ ಯಾವ ನಿರೀಕ್ಷೆ ಜಾಮೀನು ಮಾಡಿದ ಕೋರ್ಟೇ ಹೇಳ್ತು. ನೆಕ್ಸ್ಟ್ ಟೈಮ್ ಮಾಡಬೇಕು, ರೇವಣ್ಣರ ಜೈಲಿಗೆ ಕಳಿಸ್ಬೇಕು, ರೇವಣ್ಣರ ಮೇಲೆ ತನಿಖೆ ಮಾಡಬೇಕು. ಆ ಕಾರಣಕ್ಕೆ ಮತ್ತೊಂದು ಕೇಸ್ ಕೊಟ್ಟರು. ಇದು ಏನಾದ್ರು ಸುಳ್ಳಾಯ್ತು ಅಂದ್ಕೊಳ್ಳಿ ಮತ್ತೆ ನಾಳೆಗೆ ಇನ್ನೂ ರೆಡಿ ಮಾಡ್ಕೊಂತಾರೆ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ರವಿಶಂಕರ್ ಮಾತಾಡಿದ್ದಾರೆ, ನಿಮ್ಮ ಹೇಳಿಕೆ ನಂತರ ಮಾತಾಡಿದ್ದಾರೆ. ನಾನು ದೂರುದಾರನ ಮುಖನೇ ನೋಡಿಲ್ಲ, ಈ ಪ್ರಕರಣದಲ್ಲಿ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಹೇಳಿದ್ದಾರೆ ರವಿಶಂಕರ್ ಅವರು. ಮಾನನಷ್ಟ ಮಾಡಲಿ, ಫೇಸ್ ಮಾಡ್ತೀವಿ ನಾವು, ಫೇಸ್ ಮಾಡ್ತೀವಿ ನಾವು. KR ನಗರ ಶಾಸಕರೇ ದೂರು ನೀಡೋದಿಕ್ಕೆ ಕುಮ್ಮಕ್ಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ KR ನಗರ ಶಾಸಕರೇ ದೂರು ಕೊಡೋದಿಕ್ಕೆ ಕುಮ್ಮಕ್ಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಮ್ಮ ಬಂದಿರೋದು ಸತ್ಯ ಅಲ್ವೇನ್ರಿ? ಇದರಲ್ಲಿ ರಾಜಕೀಯ ಖಂಡಿತ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಅವರನ್ನ ಬಂಧಿಸಿದಾಗ ಮಾಜಿ ಪ್ರಧಾನಿಗಳ ಮಗ, ಹಾಗಾಗಿ ಅವರಿಗೆ ಸಹಜವಾಗಿ ನೋವಾಗಿರುತ್ತೆ. ಯಾರೇ ತಪ್ಪು ಮಾಡಿದ್ರು ಕಾನೂನು ಎದುರಿಸಲೇಬೇಕು. ಅವರ ಮನೆಯವರೇ CM ಆದ್ರು, ಇದನ್ನ ಎದುರಿಸಲೇಬೇಕು. ಇದರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಗಮನಿಸೋಣ. ನಮಗೂ ಇದು ಖುಷಿ ಪಡುವ ವಿಚಾರ ಅಲ್ಲ, ಬೇಸರವಾಗಿದೆ ನಮಗೂ ಕೂಡ ಅಂತ ಸಚಿವ ಚಲುವರಾಯಸ್ವಾಮಿ ಬೆಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KR ನಗರ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಟ್ಟು ರೇವಣ್ಣ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕರು. ಈಗ ಅಮ್ಮ ಬಂದಿರೋ ಸತ್ಯ ಅಲ್ವೇನ್ರಿ? ಬಿಡಿ, ನಮ್ಮ ಟ್ಯಾಕ್ಸ್ ಎಲ್ಲ ತನಿಖೆ ಆಗುತ್ತೆ. ರಾಜಕೀಯ ಆ ಥರದ್ದೇನು ಇಲ್ಲ ಅಂತೀರಾ? ಖಂಡಿತ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಮಗೂ ಸಂದರ್ಭದಲ್ಲಿ ರೇವಣ್ಣ ಈ ಮಾತನ್ನ ಹೇಳಿದ್ರು ಅವರೇ. ಒಬ್ಬ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವ್ರು ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವ್ರ ಮಗ, ಮಾಜಿ ಮುಖ್ಯಮಂತ್ರಿ ಸೋದರ, ಅವರು ಮಾಜಿ ಮಂತ್ರಿಗಳು, ಸಹಜವಾಗಿ ಅವರಿಗೆ ನೋವಾಗಿರುತ್ತೆ, ಹೇಳಿದ್ದಾರೆ. ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ, ನಮಗೂ ಬೇಸರ ಇದೆ. ಆದರೆ ಅದು ಪ್ರಕ್ರಿಯೆ, ಯಾರೇ ತಪ್ಪು ಮಾಡಿದ್ರೂ ಕಾನೂನು ಜರುಗಿಸಲೇಬೇಕಾಗತ್ತೆ. ನಾವೇ ಅಲ್ಲ, ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ರು ಇದು ಅನಿವಾರ್ಯ ಕಾನೂನು. ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.